ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಪರಿಶುದ್ಧ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಈ ಬೆಳಗಿನ ಜಾವದಲ್ಲಿ ಆತನ ಸನ್ನಿಧಿಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತಹ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನ ಹೇಳ್ತಾ ಇದ್ದಾನೆ, ನಾನು ಯಾರನ್ನ ಪ್ರೀತಿಸುತ್ತೇನೋ ಅವರನ್ನ ನಾನೇನ್ ಮಾಡ್ತಾ ಇದ್ದೇನೆ, ನಾನು ಶಿಕ್ಷಿಸ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಕರ್ತನ ಶಿಕ್ಷೆ ಕೂಡ ಒಳ್ಳೆಯದೇ ಅಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಶಿಕ್ಷೆ ಕೂಡ ಒಳ್ಳೆಯದೇ ಅಲ್ವಾ? ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸುತ್ತಾ ಈ ಸಮಯದ ಸಂದೇಶವನ್ನು ಕೇಳಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಸತ್ಯವೇದವನ್ನ ಆದಿಕಾಂಡ 24ನೇ ಅಧ್ಯಾಯ 28ನೇ ವಚನಕ್ಕೆ ತಿರುಗಿಸೋಣ. ಆದಿಕಾಂಡ 24ನೇ ಅಧ್ಯಾಯಕ್ಕೆ ಬರುವಾಗ ಈಸಾಕನಿಗೆ ಒಂದು ಹುಡುಗಿಯನ್ನು ತರುವುದಕ್ಕೆ ಅಬ್ರಹಾಮನು ತನ್ನ ಒಬ್ಬ ನಂಬಿಗಸ್ತನಾದ, ಹಿರಿಯನಾದ, ಒಂದು ವಯಸ್ಕನಾದ, ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತ, ದೇವರಿಂದ ಭಯ ಹೊಂದಿದಂತ ಮತ್ತು ದೇವರ ಒಂದು ಅನ್ಯೋನ್ಯತೆ, ದೇವರ ಸ್ವರವನ್ನ ಕೇಳುವಂತ ವ್ಯಕ್ತಿಯನ್ನ ಎಲ್ಲಿ ಕಳಿಸ್ತಾ ಇದ್ದಾನೆ? ಆ ಒಂದು ತನ್ನ ಪಿತೃಗಳಿದ್ದಂತ ಆ ಒಂದು ದೇಶಕ್ಕೆ ಆತನ ಕಳಿಸ್ತಾ ಇದ್ದಾನೆ. ಕಳಿಸುವಂತ ಸಂದರ್ಭದಲ್ಲಿ ಅಲ್ಲಿ ಅವನ ಬರ್ತನೆ ಬಂದಂತ ಸಂದರ್ಭದಲ್ಲಿ ಅವನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೋ ಅದೇ ರೀತಿಯಲ್ಲಿ ಅವನ ಕಣ್ಣ ಮುಂದೆ ನಡೆಯುತ್ತೆ. ಅದನ್ನ ಕನ್ಫರ್ಮೇಶನ್ ಏನ್ ಸಿಗುತ್ತೆ ಅಂತಂದ್ರೆ, ಇದೇ ನನ್ನ ಯಜಮಾನನ ಮಗನಿಗೆ ದೇವರು ನೇಮಿಸಿರುವ ಹೆಂಡತಿ ಅನ್ನೋದನ್ನ ಅದನಿಗೆ ಕನ್ಫರ್ಮೇಶನ್ ಸಿಗುತ್ತೆ. ಆದ್ರೆ ಈಗ ಸಿಕ್ತು ಅಂತ ಅನ್ಕೊಂಡು ಅಲ್ಲಿಂದಲೇ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಹಿಂದೆ ಮುಂದೆ ಇದ್ದಾರೆ. ಅವರಿಗೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಅಣ್ಣ ಎಲ್ಲ ಇದ್ದಾರೆ. ಸೊ ಆಗಿರೋದ್ರಿಂದ ಅವ್ರ ಜೊತೆ ಮಾತನಾಡೋದಕ್ಕೆ ಯಾರು ಬರ್ತಾ ಇದ್ದಾರೆ? ಈ ಎಲ್ಲಾಸರನು ಆತನು ಈ ಒಂದು ರೆಬೆಕ್ಕಳ ಕುಟುಂಬದ ಜೊತೆ ಮಾತನಾಡೋದಕ್ಕೆ ಬರ್ತಾ ಇದ್ದಾರೆ. ಈ ಎಲ್ಲಾಸರನು ಆ ಮನೆಗೆ ಹೋಗೋದು ರೀಚ್ ಆಗೋದಕ್ಕಿಂತ ಮುಂಚೆ 28ನೇ ವಚನದಲ್ಲಿ ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಆ ಹುಡುಗಿ ಅಂದರೆ ರೆಬೆಕ್ಕಳು ಓಡಿ ಹೋಗಿ ಏನ್ ಹೇಳ್ತಾ ಇದ್ದಾರೆ? ಓಡಿ ಹೋಗಿ ನಡೆದ ಸಂಗತಿಯನ್ನ ತಾಯಿಯ ಮನೆಯಲ್ಲಿದ್ದವರೆಲ್ಲರಿಗೆ ತಿಳಿಸಿದವು. ನಡೆದ ಸಂಗತಿಯನ್ನ, ಅಲ್ಲಿ ಏನ್ ನಡೆಯಿತು, ಅವನು ಹೇಗ್ ಬಂದ, ಎಷ್ಟು ಒಂಟೆಗಳನ್ನು ಕರೆದುಕೊಂಡು ಬಂದ, ಆದ ನಂತರ ಆತನು ಏನು ಹೇಳ್ದ, ಆದ ನಂತರ ದೇವರು ಯಾವ ರೀತಿ ಅವನಿಗೆ ಉತ್ತರ ಕೊಟ್ರು, ನಾನೇನ್ ಮಾಡಿದಾಗ ಅವನಿಗೆ ಯಾವ ರೀತಿಯಲ್ಲಿ ಕನ್ಫರ್ಮ್ ಆಯಿತು, ಯಾವ ರೀತಿಯಲ್ಲಿ ಅವನು ತನ್ನ ಪ್ರಾರ್ಥನೆಗೆ ಅದ್ರ ಉತ್ತರ ಸಿಕ್ತು, ಎಲ್ಲವನ್ನ ಹೇಳಿದಾಗಲೂ ಕೂಡ ಅಲ್ಲಿ ಒಬ್ಬ ವ್ಯಕ್ತಿಯ ರೆಸ್ಪಾನ್ಸ್ ಇರಲಿಲ್ಲ. ನಮಗೆ ಇವತ್ತು ಒಬ್ಬ ವ್ಯಕ್ತಿಯ ರೆಸ್ಪಾನ್ಸ್ ಬಹಳ ಪ್ರಾಮುಖ್ಯ. ಈ ರೆಸ್ಪಾನ್ಸ್ ಅನ್ನ ನಿಮ್ಮ ಜೀವಿತದಲ್ಲಿ ಕೂಡ ನೀವು ನೋಡಿರ್ಬೋದು. ನೀವು ನೋಡಿರ್ಬೋದು. ನಮ್ಮ ಮುಂದೆ ಓದೋಣ. 29ನೇ ವರ್ಷದಲ್ಲಿ ರೆಬೆಕ್ಕಳಿಗೆ ಯಾರಿದ್ದಂತೆ? ಲಾಬಾನನೆಂಬ ಅಣ್ಣನಿದ್ದನು. ಈ ಲಾಬಾನನೆಂಬ ಅಣ್ಣನಿದ್ದನನ್ನು ಅವನ ಮುಂದೆ ಇನ್ನೊಂದು ಹೆಸರನ್ನು ಹಾಕ್ಬೇಕು ಅಂತಂದ್ರೆ, ರೆಬೆಕ್ಕಳಿಗೆ ಬಿಸ್ನೆಸ್ ಮ್ಯಾನ್ ಆಗಿರುವಂತ ಲಾಬಾನನೆಂಬ ಅಣ್ಣನಿದ್ದನು ಅಂತ ಅನ್ಕೊಂಡಿರಿ. ಇವನು ಯಾವಾಗ ನೋಡಿದ್ರು ಏನೇ ಆದ್ರೂ ನಿಮಗೆ ಬಿಸ್ನೆಸ್ ಮೇನ್. ಯಾರ ಜೊತೆ ಮಾತಾಡಿದ್ರು ಕೂಡ ಬಿಸ್ನೆಸ್ ಇಲ್ಲದೆ, ಲಾಭ ಇಲ್ಲದೆ ಏನು ಮಾತಾಡೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಆ ಒಂದು ವಚನ 28ನೇ ವಚನ ನಮಗೆ ಕೇವಲ ಒಂದು ಲೈನಲ್ಲಿ ತಿಳಿಯುತ್ತದೆ. ಆದ್ರೆ ಆಕೆ ಅಲ್ಲಿಂದ ಓಡಿ ಹೋಗಿ ನಡೆದ ಸಂಗತಿಯನ್ನ ತಾಯಿಯ ಮನೆಯಲ್ಲಿದ್ದವರಿಗೆ ತಿಳಿಸಿದಳು. ಯಾಕಂತಂದ್ರೆ ಎಲ್ಲಾಸರನು ಬಂದಿದ್ದು ಒಬ್ಬನೇ ಒಂದು ಒಂಟೆಗನಾಗಿ ಒಂದು ಬ್ಯಾಗ್ ಇಟ್ಕೊಂಡು ಬಂದಿದ್ದಲ್ಲ. ಅದರ ಜೊತೆ ಎಷ್ಟು ಒಂಟೆಗಳು ಬಂದಿದ್ದವು? 10 ಒಂಟೆಗಳು, ಅಂದ್ರೆ 8 ರಿಂದ 10 ಒಂಟೆಗಳು ಅವನ ಜೊತೆ ಬಂದಿದ್ವು. ಅವನೆಲ್ಲ ಸಾಮಾನುಗಳನ್ನ ಎಷ್ಟೋ ದೂರದಿಂದ ತೆಗೆದುಕೊಂಡು ಬಂದಿದ್ದಾನೆ. ಈಗ ಆ ಎಲ್ಲಾಸರನು ಆ ಒಂದು ಊರು ಬಾಗಿಲಿನ ಬಾವಿಯಿಂದ ಸ್ಥಳದಿಂದ ಈ ರೆಬೆಕ್ಕಳ ಮನೆಗೆ ಬರಬೇಕು ಅಂತಂದ್ರೆ ಎಷ್ಟು ಕಿಲೋಮೀಟರ್ಗಳಿತ್ತ ಗೊತ್ತಿಲ್ಲ, ಎಷ್ಟು ಮೀಟರ್ಗಳಿತ್ತ ಗೊತ್ತಿಲ್ಲ, ನಮಗೆ ಎಷ್ಟು ದೂರ ಇತ್ತ ಗೊತ್ತಿಲ್ಲ. ಆದ್ರೆ ಅವರು ಅಲ್ಲಿಂದ ಇಲ್ಲಿ ತನಕ, ಆ ರೆಬೆಕ್ಕಳ ಮನೆಗೆ ಬರುವ ತನಕ ಈ ವಿಚಾರವನ್ನ, ಈ ನಡೆದಂತ ಎಲ್ಲಾ ಸಂದರ್ಭಗಳನ್ನ ಯಾರು ಹೇಳ್ತಾ ಇದ್ದಾರೆ? ರೆಬೆಕ್ಕಳು ಯಾರಿಗೆ ಹೇಳ್ತಾ ಇದ್ದಾರೆ? ತನ್ನ ತಾಯಿ, ತಂದೆ, ಅಣ್ಣನಿಗೆ, ಎಲ್ಲರಿಗೂ ಹೇಳ್ತಾರೆ. ಈಗ ಯಾರ ಪಿಕ್ಚರ್ ದೊಡ್ಡದಾಗಿಲ್ಲ. ಈಗ ಪಿಕ್ಚರ್ ಯಾರ ಕಡೆ ಫೋಕಸ್, ಯಾರ ಕಡೆ ಕ್ಯಾಮರಾ ಫೋಕಸ್ ಆಯ್ತು? ಈ ಅಣ್ಣ ಕಡೆ ಫೋಕಸ್ ಆಯ್ತು. ನೋಡ್ರಿ, ರೆಬೆಕ್ಕಳಿಗೆ ಲಾಬಾನನೆಂಬ ಅಣ್ಣನಿಗೆ, ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನು ನೋಡಿ
ಏನ್ ನೋಡ್ದಂತೆ? ಅವನು ಯಾರು, ಅವ ಎಲ್ಲಿಂದ ಬಂದವನು, ಅವನು ನಮ್ಗೆ ಏನಾಗ್ಬೇಕು, ಅದು ಇದು ಏನು ಕೇಳ್ತಾ ಇಲ್ಲ. ಏನನ್ನ ನೋಡ್ತಾ ಇದ್ದಾನೆ? ತಂಗಿಯ ಮೈಯ ಮೇಲೆ ಇರುವಂತ ಮೂಗುತಿಯನ್ನ, ಬಳೆಗಳನ್ನ ನೋಡಿ ಆ ಮನುಷ್ಯನು ನನ್ನ ಸಂಗಡ ಹೀಗೆ ಹೀಗೆ ಮಾತಾಡಿದನೆಂದು ತಂಗಿ ಹೇಳಿದ ಮಾತನ್ನು ಕೇಳಿ ಮೊದಲು ಏನ್ ನೋಡಿದಾನೆ? ಮೂಗುತ್ತಿನೂ ಬಳೆನೂ ನೋಡಿದಾನೆ. ಆದ ನಂತರ ಏನ್ ಗಮನಿಸಿ ಏನ್ ಕೇಳಿದಾನೆ? ಇದು ಮೂಗುತ್ತಿ ಮತ್ತು ಈ ಒಂದು ಬಳೆ ಹೆಂಗ್ ಬಂತು ಅಂತ ಅನ್ಕೊಂಡು ಬಾಯಿಯಿಂದ ಕೇಳಿಸ್ಕೊತಾ ಇದ್ದಾನೆ. ಮಾತನಾಡಿದನೆಂದು ತಂಗಿ ಹೇಳಿದ ಮಾತನ್ನ ಕೇಳಿ ಈಗ ಅವನು ಕ್ರಿಯೆ ಮಾಡಕ್ ಹೋಗ್ತಾ ಇದ್ದಾನೆ. ಬುಗ್ಗೆಯ ಹತ್ತಿರ ಒಂಟೆಗಳ ಬಲಿಯಲ್ಲಿ ನಿಂತಿದ್ದ ಆ ಮನುಷ್ಯನ ಬಳಿಗೆ ಓಡಿ ಹೋಗ್ತಾನೆ. ಹೇಗೆ ಹೋಗ್ತಾನೆ? ಓಡಿ. ವ್ಯಕ್ತಿಗೋಸ್ಕರ ಓಡಿ ಹೋಗ್ತಾ ಇದ್ದಾನ? ಇಲ್ಲ. ಏನಕ್ಕೋಸ್ಕರ ಓಡಿ ಹೋಗ್ತಾ ಇದ್ದಾನೆ? ಆಕೆ ಮೈಯಲ್ಲಿ ಮೂಗುತ್ತಿ, ಒಂದು ವಿಸಿಟ್ಗೆನೆ ಇವನು ಏನ್ ಮಾಡಿದ್ದಾನೆ? ಮೂಗುತ್ತಿ ಮತ್ತು ಬಳೆಗಳನ್ನ ಸುರಿದಿದ್ದಾನೆ. ಇನ್ನು ಏನೇನು ಚೀಲದಲ್ಲಿ ತಂದಿದ್ದಾನೋ ನಮಗೆ ಗೊತ್ತಿಲ್ಲ, ಏನೇನು ಮ್ಯಾಟ್ರಿಗಳಾಗಿದ್ದಾವೋ ನಮಗೆ ಗೊತ್ತಿಲ್ಲ. ಈಗ ನಾನು ಹೋದ್ರೆ ನನ್ಗೆ ಏನಾದ್ರು ಸಿಗುತ್ತೋ ಅನ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಎಲ್ಲೂ ಹೋಗ್ತಾರೆ, ಓಡಿ ಹೋಗ್ತಾ ಇದ್ದಾನಂತೆ. ಮಾತನ್ನ ಕೇಳಿ ಬುಗ್ಗೆ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಈ ಎಲ್ಲಾಜರನು ಯಾವಾಗಲೂ ಬಂದ ಸಂಬಂಧಿಕ ಅಲ್ಲ. ಅವನು ಎಷ್ಟೋ ವರ್ಷಗಳ ಅಂದ್ರೆ ನಾಹೋರ್ ನಾನಂತ ಯಾರು ಆತನ ತಂದೆ, ಲಾಬಾನನ ಅಜ್ಜ, ಲಾಬಾನನ ಅಜ್ಜನ ಸಂಬಂಧಿ ಅಬ್ರಾಮನ ಮಗನಿಗೋಸ್ಕರವಾಗಿ ಈಗ ಹಣ್ಣು ತಗೊಳ್ಳೋದಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಏನೂ ಸಂಬಂಧ ಇಲ್ಲ. ನಾವು ಈ ಕೆಲವು ಸರಿ ಏನಾಗುತ್ತೆ, ನಾವು ಕೂಡ ನಮ್ಮ ಮನೆಗೂ ಕೂಡ ಕೆಲವು ಸಂಬಂಧಿಕರು ಬರ್ತಾರೆ. ಅವ್ರ ಪರಿಚಯನೇ ಇರೋದಿಲ್ಲ. ಅವರಿಗೆ ಯಾವುದೋ ನಮ್ಮ ತಾತನ ಜೊತೆ ಕನೆಕ್ಷನ್ ಇದ್ದವರು, ತಂದೆ ಜೊತೆ ಕನೆಕ್ಷನ್ ಇದ್ದವರು ಬಂದು, ನಿನಗೆ ನಾನು ಗೊತ್ತಾ, ನಿನಗೆ ನಾವು ಅಲ್ಲೋಗಿದ್ವಿ, ಇಲ್ಲೋಗಿ ನಾನು ಅಲ್ಲಿಂದ ನೋಡಿದೆ, ನೀನು ಚಿಕ್ಕಿದ್ದೆ, ಇಷ್ಟೇ ಇದ್ದೆ ಅಂದ್ಕೊಂಡಿಲ್ಲ. ಇನ್ನೂ ವಿಪರ್ಯಾಸ ಏನಂದ್ರೆ, ನನ್ನ ಚಿಕ್ಕ ವಯಸ್ಸಿನಲ್ಲ ಆತ ವಿಚಾರಗಳನ್ನು ನಾನು ಗಮನಿಸಿದ್ದೇನೆ. ಏನಂತಂದ್ರೆ, ಯಾರೋ ಒಬ್ರು ಬರ್ತಾರೆ, ಬಂದು ಮಾತಾಡ್ತಿರ್ತಾರೆ, ಡೈರೆಕ್ಟ್ ಆಗಿ ಕ್ವಶನ್ ಏನ್ ಗೊತ್ತಾ, ನಾನು ಯಾರು ಗೊತ್ತಾ ಅಂತ ಕೇಳ್ತಾರೆ. ಚಿಕ್ಕಂದಲ್ಲಿ ಬ್ಯಾಟ್ ಬಾಲ್ ತೋರಿಸಿದ್ರೆ ಇದೇನು ಗೊತ್ತಾ ಅಂತ ಕೇಳಿದ್ರೆ ಬ್ಯಾಟ್ ಬಾಲ್ ಅಂತ ಹೇಳ್ಬೋದು. ಯಾವುದೋ ವ್ಯಕ್ತಿ ಎಷ್ಟೋ ವರ್ಷಗಳ ಹಿಂದೆ ಬಂದೇ ಇಲ್ಲ, ಮಾತಾಡೇ ಇಲ್ಲ, ಆಟ ಆಡಿಸಿಲ್ಲ ನಮ್ಮನ್ನ, ಸಡನ್ ಆಗಿ ಬಂದು ನಾನು ಯಾರು ಗೊತ್ತಾ ಅಂತ ಅನ್ಕೊಂಡು ಕೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ಅದೇ ರೀತಿಯಲ್ಲಿ ಈ ವ್ಯಕ್ತಿ ಯಾರು ಹತ್ತಿರದ ಸಂಬಂಧಿ ಅಲ್ಲ, ಆದ್ರೂ ಕೂಡ ಈ ಲಾಭನ ಹೆಂಗೋಗ್ತದೆ ಹೇಳಿ? ಒಂದು ಮೂಗುತ್ತಿ, ಒಂದು ಆ ಬಳೆಗಳು ಅವನನ್ನ ಏನ್ ಮಾಡ್ತಾ ಇದೆ? ಕಿಲೋಮೀಟರ್ ಗಟ್ಟಲೆ ಓಡೋದಂಗ್ ಮಾಡ್ತಾ ಇದೆ. ಆ ಒಂದು ವೇಳೆ ಎಲ್ಲ ಸರನು ಈ ಒಂಟೆಗಳನ್ನ ಎತ್ಕೊಂಡು ಹೋಗ್ಬೇಕಪ್ಪ ಅನ್ಕೊಂಡು ಹೇಳಿದ್ರು ಕೂಡ ಹೇಗಾದ್ರೂ ಮಾಡಿ ಒಂಟೆನ ಎತ್ಕೊಂಡು ಮನೆ ತನಕ ಬಿಡೋ ತನಕ ಸಿದ್ಧ ಯಾರಾಗಿದ್ದಾನೆ? ಲಾಭನ ಆಗಿದ್ದಾನೆ. ಬಂದಾಗ ಅವನಿಗೆ ಒಂದು ಮಾತನ್ನ ಹೇಳ್ತಾನೆ ನೋಡ್ರಿ. ಈ ಲಾಭನ ವಿಚಾರ ನಮಗೆ ಗೊತ್ತಿದೆ. ಈ ಲಾಭನನ್ನು ಯಾವ ಕಾರಣ ಇಟ್ಕೊಂಡು ಈ ಯಾಕೋಬರನ್ನ ಹಿಂಬಾಲಿಸ್ತಾನೆ ಹೇಳಿ? ಆಕ್ಚುಲಿ ಕಾರಣ ಇರೋದೇನೋ, ಯಾಕೋಬನಿಂದ ಲಾಭ ಸಿಕ್ಕಿದೆ. ಈಗ ಲಾಭ ಎಲ್ಲೋಗಿದೆ? ಮತ್ತೆ ತಿರುಗಿ ಊರಿಗೆ ಹೋಗ್ತಾ ಇದೆ. ಆ ಊರಿಗೆ ಹೋಗ್ತಿರೋ ಸತ್ಯದ ರೀಸನ್ ಆದ್ರೂ ಕೂಡ ಯಾವ ಕಾರಣನ ತಂದು ಕೊಡ್ತಾ ಇದೆ ಅಂತಂದ್ರೆ, ನನ್ನ ದೇವರುಗಳನ್ನ ನೀನು ಹತ್ಕೊಂಡು ಹೋಗಿಲ್ಲ. ಹಾಗಾದ್ರೆ ಇವನು ಯೆಹೋವನ ಭಕ್ತನಲ್ಲ. ಇವನು ನಿಜವಾಗಲೂ ದೇವರನ್ನ ಆರಾಧಿಸುವಂತ ಒಂದು ಒಳ್ಳೆ ವಿಶ್ವಾಸಿ ಇವನಲ್ಲ. ಇವನೆಂತ ವಿಶ್ವಾಸಿ? ಎರಡು ದೋಣಿಯ ಮೇಲೆ ಕಾಲಿಟ್ಟಿರುವಂತ ವಿಶ್ವಾಸಿ. ಒಂದು ವೇಳೆ ಸೇವಕನು, ಅಪೋಸ್ತಲನು, ಪ್ರವಾದಿಯೂ ಆಗಿದ್ದ. ಇವನು ಎರಡು ಕಡೆ ಕಾಲಿಡುವಂತ ವ್ಯಕ್ತಿ. ಇವನು ಯಾವ ಒಂದು ಮಾತನ್ನು ಹೇಳ್ತಾ ಇದ್ದಾನೆ? 31ನೇ ವಚನದಲ್ಲಿ, ಬಂದಾಗ ಅವನಿಗೆ, ಯೆಹೋವನ ದಯವನ್ನು ಹೊಂದಿದವನೇ ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ? ಭಕ್ತಿ ಹೊರಗಡೆ ಬರ್ತಾ ಇದೆ, ಒಳಗಡೆ ಎಲ್ದಿರೋದು ಬಾಯಲ್ಲಿ ಬರ್ತಾ ಇದೆ ಹೊರಗಡೆ. ಈ ರೀತಿ ಜನಗಳನ್ನ ನಾವು ನೋಡಿದೀವಲ್ಲ ನಮ್ಮ ಜೀವಿತದಲ್ಲಿ. ಕೆಲವು ಸರಿ ನಮ್ಗೆ ಗೊತ್ತಾಗುತ್ತೆ ಇದು ಬಾಯಲ್ಲಿ ಮಾತ್ರ ಇರೋದು ಅಂತ, ಬಟ್ ಕೆಲವು ಸರಿ ನಮ್ಗೆ ಗೊತ್ತಾಗಲ್ಲ. ನಾವು ಯಾವ ರೀತಿ ವಿವರಣೆ ಮಾಡ್ತೀವಿ ಅಂತಂದ್ರೆ, ಏನ್ ಭಕ್ತಿ ಅದು, ಏನ್ ಮಾತದು, ಏನ್ ಸ್ತೋತ್ರ, ಏನ್ ಕೈ ಎತ್ತಿದ್ದು, ಏನ್ ಮೊಣಕಾಲವರಿದ್ದು. ಈ ಹೆಣ್ಣನ್ನು ಹುಡುಕುವಂತ ಸಮಯದಲ್ಲಿ, ಗಂಡನ್ನ ಹುಡುಕುವಂತ ಸಮಯದಲ್ಲಿ ಕೆಲವರು ಸ್ಪಿರಿಚುವಲ್ ಅನ್ನೇ ಆತ್ಮಿಕವಾದದಲ್ಲಿ ನೋಡಿ ಮದುವೆ ಆಗ್ತಾರೆ. ಆದ್ರೆ
ಮದುವೆಗಿಂತ ಮುಂಚೆ ಇರುವಂತ ಸ್ತೋತ್ರ ಮದುವೆ ನಂತರ ಇರೋದಿಲ್ಲ. ಮದುವೆಗಿಂತ ಮುಂಚೆ ಇರುವ ಮೊಣಕಾಲು ಇರೋದು ಮದುವೆ ನಂತರ ಇರೋದಿಲ್ಲ. ಮದುವೆಗಿಂತ ಮುಂಚೆ ಸಭೆಯಲ್ಲಿ ಬಂದ್ರೆ ಆ ಆರಾಧನೆ ಪ್ರಾರಂಭ ಆದ್ರೆ ಆರಂಭದ ಅಂತ್ಯ ತನಕ ಮೊಣಕಾಲೂರಿ ಕೈ ಎತ್ತುವುದಂದ್ರೆ ಕೈ ಇಳಿಯದೆ ಆರಾಧನೆ ಮಾಡಿದವರು ಮದುವೆ ಆದ ನಂತರ ಅಥವಾ ಪರಿಸ್ಥಿತಿಗಳ ಚೇಂಜ್ ಆದ ನಂತರ ಮದುವೆ ಬಿಡ್ರಿ, ಮದುವೆ ವಿಚಾರ ಬಿಡ್ರಿ. ಪ್ರಾರಂಭದಲ್ಲಿ ಇದ್ದಂತ ನಮ್ಮ ಕ್ರಿಸ್ತನ ಪ್ರೀತಿ ಹೋಗ್ತಾ 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 ಕಡಿಮೆ. ಇವತ್ತಿನ ದಿವಸ ಮತ್ತೆ ತಿರುಗಿ ಆ ಕ್ರಿಸ್ತನ ಪ್ರತಿಯಾಗಿರುವಂತ ಪ್ರೀತಿ ನಮ್ಮಲ್ಲಿ ಹೊರಹೊಮ್ಮುದಾಗಲಿ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವನ ದಯೆಯನ್ನು ಹೊಂದಿದವನೇ ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿರುತ್ತಿ? ನಿನಗೋಸ್ಕರ ನನ್ನ ಮನೆಯನ್ನು ಒಂಟೆಗಳಿಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ. ನೀವು ಯಾವಾಗ ಸಿದ್ಧ ಮಾಡ್ದಪ್ಪ? ಯಾವಾಗ ಸಿದ್ಧ ಮಾಡಿದ? ಖಾಲಿ ಲಾಭನು ಈ ಎಲ್ಲಾ ತರದ ವಿಚಾರ ಹೋಗಿ ಇವ್ರು ಹೇಳಿದ್ದು ಎಫೆಕ್ಟ್ ಆಗ್ಲಿಲ್ಲ. ಯಾವಾಗ ಮೂಗುತ್ತಿ ಮತ್ತು ಬಳೆ ವಿಚಾರ ಬಂತು ನೋಡಿ, ಆವಾಗ ಅವನು ಎಚ್ಚರ ಆಗ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ದಾನೆ? ಈಗ ಇವ್ನ ಹಂಗೆ ಕಳಿಸಿದ್ರೆ ಆಗ್ಬೋದು. ಇವನ ಹತ್ರ ಏನಿದೆ, ಎಷ್ಟು ತಂದಿದ್ದಾನೆ, ನಮ್ಗೆ ಎಷ್ಟು ಕೊಡ್ತಾನೆ, ಅಥವಾ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ಇವನ ಹತ್ರ ಹೆಂಗೆ ಬಾಚ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಇವನು ಪ್ಲಾನ್ ಮಾಡ್ತಾ ಇದ್ದಾನೆ. ಏನಂತ ಇದ್ದಾನೆ? ನಿನಗ್ ಮಾತ್ರ ಅಲ್ಲ ನಿನ್ನ ಒಂಟೆಗಳಿಗೂ ಸ್ಥಳವನ್ನ ಕೊಡ್ತೇನೆ. ಇದು ಒಳ್ಳೆ ವಿಚಾರ ನೋಡ್ರಿ. ಇಬ್ಬರಲ್ಲಿ, ಅಣ್ಣ ತಂಗಿಯರಲ್ಲಿ ಇಬ್ಬರಲ್ಲೂ ಕೂಡ ಇದೆ. ಹಾಗೆ ಯಥಾರ್ಥವಾಗಿ ಆತನಿಗೂ ಒಂಟೆಗಳಿಗೂ ನೀರನ್ನು ಕೊಟ್ಟರು. ಇವನಿಗೆ ಬಾರಿ ಬಾಯ ಮಾತಲ್ಲಿ ಏನ್ ಮಾಡ್ತಾ ಇದ್ದಾನೆ? ನನ್ನ ಮನೆಯನ್ನು ನಿನಗೂ ನಿನ್ನ ಒಂಟೆಗಳಿಗೂ ಕೊಡ್ತೇನೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರು ಬಾಯಿಂದ ಮಾತಾಡ್ತಾರೆ, ಯಾರು ಹೃದಯದಿಂದ ಮಾತಾಡ್ತಾರೆ. ಹಿಂಗೆ ಒಂದು ಘಟನೆ ನಡೆಯಿತು. ನಾವು ಮಂಗಳೂರು ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಹೋದಂತ ಸಂದರ್ಭದಲ್ಲಿ ಒಬ್ರು ನಮಗೆ ಸಜೆಷನ್, ಒಂದು ಮೆಡಿಸಿನ್ ವಿಚಾರವಾಗಿ ನಾವು ಹೋಗ್ಬೇಕಾಗಿತ್ತು. ಅವ್ರು ಸಜೆಷನ್ ಕೊಟ್ಟರು. ಅವರು ಹೇಳುವಾಗ ಏನಂದ್ರು ಅಂತಂದ್ರೆ, ಬನ್ರಿ ನಮ್ಮ ಮನೆಯಲ್ಲಿ ಜಾಗ ಇದೆ, ನೀವು ಅಲ್ಲೇ ಉಳ್ಕೋಬಹುದು ಅಂತ. ನನಗೆ ಮಂಗಳೂರು ಬಗ್ಗೆ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ, ಮಂಗಳೂರು ಜನರ ಬಗ್ಗೆ. ಅವರು ಬಾಯಲ್ಲಿ ಮಾತಾಡಿದ್ರೆ ಅದು ಕ್ರಿಯೆಯಲ್ಲಿ ಇರಲ್ಲ. ಅವ್ರು ಏನಂತಂದ್ರೆ ಫಾರ್ಮ್ಯಾಲಿಟಿ ಆಗಿ, ಈಗ ಥ್ಯಾಂಕ್ ಯು ಅಂತ ಹೇಳ್ತಾರಲ್ಲ, ಆ ಥ್ಯಾಂಕ್ ಯು ಇಲ್ಲಿಂದ ಬರಲ್ಲ, ಅದು ಬಾಯಲ್ಲಿ ಹೇಳಿ ಥ್ಯಾಂಕ್ ಯು ಅಂತ ಬರುತ್ತೆ. ಸಮ್ಟೈಮ್ಸ್ ಥ್ಯಾಂಕ್ ಯು ಅಂತ ಅನ್ಕೊಂಡು ಆ ರೀತಿ ಹೇಳಿ ಕಳಿಸಿರ್ತಾರೆ. ಅದೇ ರೀತಿಯಲ್ಲಿ ಏನಾಯ್ತು, ನೀವು ಬಂದು ಉಳ್ಕೊಳ್ಳಿ ಅಂತ ಅನ್ಕೊಂಡು ಹೇಳಿ ನಾವೇನ್ ಮಾಡಿದ್ವಿ, ಎಲ್ಲ ಸ್ವಲ್ಪ ರಾಗಿ ಅದು ಇದು ಶುಂಠಿ ಅದು ಇದು ಎಲ್ಲ ತಗೊಂಡು, ಪಾಪ ಕರೆದಿದಾರಲ್ಲ, ನಾವು ದೂರದಿಂದ ಬಂದ್ವಿ, ನಾನು ಉಳ್ಕೊಳ್ಳೋಕೆ ಜಾಗ ಬೇರೆ ಕೊಟ್ಟಿರ್ತೀರ ಅಂತ ಅನ್ಕೊಂಡು ನಾವು ಹೋಗಿ ರೀಚ್ ಆಗುವಾಗ ಅಲ್ಲಿದ್ದು ಪರಿಸ್ಥಿತಿಗಳು ಸ್ವಲ್ಪ ಗೊತ್ತಾಯ್ತು. ಒಂದು ದಿವಸ ಏನೋ ಅದು ಎಫೆಕ್ಟ್ ಆಗಿಲ್ಲ ಅಷ್ಟೊಂದು. ಎರಡನೇ ದಿವಸಕ್ಕೆ ಏನಾದ್ರು ನಾವು ಮನೇಲಿ ಕೂತಿದ್ದೀವಿ, ನಾವು ಬ್ಯಾಂಕ್ಗೆ ಹೋಗ್ಬೇಕು ಅಂತ ಅವರೆಲ್ಲರೂ ಮನೆಯವರೆಲ್ಲರೂ ಹೊರಟ್ಬಿಟ್ಟು, ನಮ್ಗೆ ಆಶ್ಚರ್ಯ, ಇದೇನಿದು ಕತೆ, ನಾವು ಬಂದಿರೋದು ಇವರು ಇನ್ವೈಟ್ ಮಾಡಿರೋದಲ್ವಾ, ಅಥವಾ ಇವ್ರು ಯಾಕೆ ಈ ರೀತಿಯಲ್ಲಿ ಮಾಡ್ತಿದಾರಲ್ಲ, ನಮ್ಗೆ ಸ್ವಲ್ಪ ಅರ್ಥ ಆಗ್ಲಿ ಗೊತ್ತಾದಾಗ ನಾವೇನ್ ಮಾಡಿದ್ವಿ, ಅಲ್ಲೇ ಪಕ್ಕದಲ್ಲಿದ್ದಂತ ಹೋಟೆಲಲ್ಲಿ ಲಾಂಚ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇನ್ನು ಸಡನ್ ಆಗಿ ಹೋಗ್ಬಿಟ್ರೆ ಅವರ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಬಂಧ ಕಳೆದು ಹೋಗುತ್ತೆ, ಸಂಬಂಧ ಕಳೆದು ಹೋಗುತ್ತೆ, ಅಥವಾ ಒಂದು ಕೆಟ್ಟ ಇದರಲ್ಲಿ ಮುಗಿದೋಗುತ್ತೆ ಅಂತ ಅನ್ಕೊಂಡು ನಾವೇನ್ ಮಾಡಿದ್ವಿ, ನಾನು ಪ್ರಿಯಾಂಕ ಮಾತ್ರ ಇದ್ವಿ. ಆ ನಂತರ ಅಂಕಲ್ ಆಂಟಿ ಬೇರೆ ರೂಮಲ್ಲಿ ಇರೋದಕ್ಕೆ ಹೋದ್ರು. ತದನಂತರ ಒಂದು ದಿವಸ ಅಲ್ಲಿದ್ದು, ಒಂದು ದಿವಸ ಆದ್ಮೇಲೆ ನಾವು ಅಂದ್ರೆ ನಮ್ಮ ಯಾವ ರೀತಿಯಲ್ಲಿ ಸ್ವಾಗತ ಇತ್ತೋ ಆ ರೀತಿಯಲ್ಲಿ ಕಳಿಸಿಕೊಡೋದು ಆ ರೀತಿಯಲ್ಲಿ ಇರಲಿಲ್ಲ. ಒಂದು ಸಾರಿ ಹೋಗಿ ಅನ್ನೋ ರೀತಿಯಲ್ಲಿ ಇತ್ತು. ಯಾಕೆಂತಂದ್ರೆ ನಮ್ಮ ಒಂದು ಊರಲ್ಲಿರುವಂತ ಜನರು ಯಾವ ರೀತಿಯಲ್ಲಿ ಇರ್ತಾರೆ ಅಂತ ಅನ್ಕೊಂಡು ನಮಗೆ ಗೊತ್ತಿದೆ. ಯಾಕಂತಂದ್ರೆ ನಾವು ಕೂಡ ಅದೇ ರೀತಿಯಲ್ಲಿ ಇದ್ದವರು. ನೆಂಟರು ಬಂದ್ರು ಅಂತಂದ್ರೆ ಏನ್ ಮಾಡ್ತಾ ಇದ್ವಿ, ಮನೆ ಬಿಟ್ಕೊಂಡು ಮನೆ ಬಾಗ್ಲಕ್ಕೆ ಸೀದಾ ಹೋಗ್ತಾ ಇದ್ವಿ. ಮನೆ ಬಾಗ್ಲಲ್ಲಿ ಬರೋದು ಗೊತ್ತಾಯ್ತು ಅಂದ್ರೆ ಫೋನ್ ಮಾಡಿ ಬಂದ್ರು ಅಂತಂದ್ರೆ ಸಂಜೆ ಇರ್ತಾ ಇರ್ಲಿಲ್ಲ, ಬಾಗ್ಲಕ್ಕೊಂಡು ಸೀದಾ ಹೋಗ್ತಿದ್ವಿ. ಅತಿಥಿ ಸತ್ಕಾರ ಅನ್ನೋದು ಕೆಲವರ ಮನೆಗಳಲ್ಲಿ ಇಲ್ಲ. ಆದ್ರೆ ನಾವು ಅತಿಥಿ ಸತ್ಕಾರ ಎಷ್ಟು ಮಟ್ಟಕ್ಕೆ ಮಾಡಬೇಕನ್ನುವಂತ ಜ್ಞಾನದಿಂದ ನಾವು ಮಾಡಬೇಕಾಗಿದೆ. ಅದು ಮಾಡಿದರೆ ಕರ್ತನು ಅದಕ್ಕೆ ಆಶೀರ್ವಾದವನ್ನು ಕೊಡುವಾತನಾಗಿದೆ. ಹಲ್ಲೆಲೂಯ. ಇಲ್ಲಿ ಇದೇ ರೀತಿಯಲ್ಲಿ ನಡೀತಾ ಇದೆ. ಇವನಿಗೆ ಬಾಯಲ್ಲಿ ಹೇಳ್ತಾ ಇದ್ದಾನೆ, ಒಂಟೆಗಳು ಕೊಡ್ತೇನೆ ಅಂತ. ಆ ಮನುಷ್ಯನು ಮನೆಯೊಳಕ್ಕೆ ಬಂದಾಗ ಲಾಬಾನನು ಒಂಟೆಗಳ ಹೊರೆಯನ್ನು ಇಳಿಸಿ ಗಮನಿಸಿ ಅವುಗಳಿಗೆ ಹುಲ್ಲನ್ನು ಮೇವನ್ನು ಕೊಡಿಸಿ ಆ ಮನುಷ್ಯನ ಮತ್ತು ಅವನ ಸಂಗಡಿ ಇದ್ದವರ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ತರಿಸಿದನು. ಎಲ್ಲಿ ಮಟ್ಟಕ್ಕೆ ಮಾಡ್ತಾ ಇದ್ದಾನೆ ಸೇವೆ ಅಂತಂದ್ರೆ, ಇವತ್ತಿನ ದಿವಸ ಆ ಚೀಲದಲ್ಲಿರುವಂತ ಚಿನ್ನ ಬಿಚ್ಚೋ ತನಕ, ಆ ಚಿನ್ನವನ್ನು ಆಕ್ರಮಿಸೋ ತನಕ ನಾನು ಇವತ್ತಿನ ದಿವಸ ಬಿಡು ಕೂಡುದು. ಅದಕ್ಕೋಸ್ಕರ ಫಸ್ಟ್ ಏನ್ ಅನಿಸ್ತಾರೆ ಹೇಳ್ರಿ,
ತೊರೆಗಳನ್ನ ಇಳಿಸ್ತಾನೆ. ಅದರಲ್ಲೇ ಇರೋದು ಮ್ಯಾಟ್ರು. ಅಂತಂದ್ರೆ ಅವುಗಳಿಗೆ ಹುಲ್ಲನ್ನ ಮೇವನ್ನು ಕೊಡಿಸಿ ಆ ಮನುಷ್ಯನ ಮತ್ತು ಅವನ ಸಂಗಡಿದ್ದವರ ಆ ಕಾಲುಗಳನ್ನು ತೊಳೆಯುವುದಕ್ಕೆ ಅಷ್ಟು ಮಟ್ಟಕ್ಕೆ, ಅಂದ್ರೆ ಇವ್ರು ಹಿಂಗ ಸೇವೆ ಮಾಡಿದಕ್ಕೆ ನಾವೇನಾದ್ರೂ ಕೊಡ್ಬೇಕಪ್ಪ ಅಂತ ಅನ್ಕೊಂಡು ಅನ್ನೋ ರೀತಿಯ ಮಟ್ಟಿಗೆ ಆಗಬೇಕು. ಆದರೆ ಅವನಿಗೆ ಊಟಕ್ಕೆ ಬಡಿಸಿದಾಗ ಅವನು ನಾನು ಬಂದ ಕೆಲಸವನ್ನು ಹೇಳದೆ ಊಟ ಮಾಡುವುದಿಲ್ಲ ಅನ್ನಲು ಲಾಬಾನನು ಹೇಳುವಂದನು. ಇಷ್ಟು ಮಟ್ಟ ತನಕ ಇವನು ಸೇವೆ ಮಾಡ. ನಮ್ಮ ಜೀವಿತದಲ್ಲೂ ಕೂಡ ನಾವು ಇಂಥ ವ್ಯಕ್ತಿಗಳನ್ನು ನೋಡಿರ್ಬೋದು. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ. ಈ ಬಡವರು ಮತ್ತು ಶ್ರೀಮಂತರಲ್ಲಿ ಅವರು ವೇರಿಯೇಷನ್ ಅಂದ್ರೆ ಒಂದು ತಾರತಮ್ಯವನ್ನು ಯಾವ ರೀತಿ ತರ್ತಾರೆ ಅಂದ್ರೆ, ಬಡವರು ಏನಾದ್ರು ಚಿನ್ನ ಗಿನ್ನ ಅವರು ಮತ್ತೆ ಇನ್ಫ್ಲೂಯೆನ್ಸ್ ಮತ್ತೆ ಜನರು ಜೊತೆಯಾಗಿ ಫ್ಯಾನ್ಸ್ ಈ ತರ ಇದ್ರೆ ನಾವು ಒಂದು ರೀತಿಯ ಪ್ರಿಫರೆನ್ಸ್ ಕೊಡ್ತೇವೆ. ಇಲ್ಲ ಅಂತಂದ್ರೆ ಈ ಬಡವರಿಗಾದ್ರೆ ನಾವು ಪ್ರಿಫರೆನ್ಸೇ ಕೊಡೋದಿಲ್ಲ, ನಾವು ಅವ್ರನ್ನ ಪ್ರೀತಿಸೋದಿಲ್ಲ. ಯಾರಿಗೆ ಪ್ರೀತಿ ಅಗತ್ಯವಿದೆ? ಬಡವರಿಗೆ ಪ್ರೀತಿ ಅಗತ್ಯವಿದೆ. ಯಾಕೆಂತಂದ್ರೆ ಅವರು ಪ್ರೀತಿಯಿಂದ ವಂಚಿತರಾದರು. ಆದ್ರೆ ನಮ್ಮ ಮಧ್ಯದಲ್ಲಿ ಈ ರೀತಿಯ ವ್ಯಕ್ತಿಗಳಿರ್ತಾರೆ. ನಿಮ್ಮ ಮಧ್ಯದಲ್ಲಿ ಕೂಡ ಈ ರೀತಿಯ ವ್ಯಕ್ತಿಗಳಿದ್ರೆ ಅವ್ರ ಹತ್ರ ಜೋಪಾನವಾಗಿರಿ. ಯಾಕೆಂತಂದ್ರೆ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ, ನಿಮ್ಮ ಪರ್ಸ್ ಎಷ್ಟು ದಪ್ಪ ಇದೆ ಅಂತ ಅನ್ಕೊಂಡು ನೋಡ್ತಾ ಇದ್ದಾರೆ. ನಿಮ್ಮ ಪರ್ಸ್ ಎಷ್ಟು ತೂಕ ಇದೆ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಕೈಯಲ್ಲಿ ಏನು ಹೊಳೆಯುವಂತ ಬಂಗಾರ ಇದೆ ಅಂತ ನೋಡ್ತಾ ಇದ್ದಾರೆ. ನಿಮ್ಮ ಕುತ್ತಿಗೆಯಲ್ಲಿ ಯಾವ ಹೊಳೆಯುವಂತ ಬಂಗಾರ ಇದೆ ಅಂತ ನೋಡ್ತಾ ಇದ್ದಾರೆ. ಬಂಗಾರ ಏನಾದ್ರೂ ಅಡ ಇಟ್ಟು ನೀವು ಸಾಲ ಮಾಡಿದ್ರಿ ಅಂತಂದ್ರೆ ಆ ಪ್ರೀತಿ ಹೋಯ್ತು ಅಂತ ತಿಳ್ಕೊಳ್ಳಿ ಅಷ್ಟೇ. ಇಂಥ ವ್ಯಕ್ತಿಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ ಪ್ರೇರೆ. ಅದಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆಯಿಂದ ನಾವು ಜೀವಿಸಿರೋ ಒಳ್ಳೆದು. ಯಾಕಂದ್ರೆ ವಿಶ್ವಾಸಿಗಳಾಗಿ ನಾವೇನ್ ಅನ್ಕೋದಿತ್ತಂದ್ರೆ, ಚರ್ಚಲ್ಲಿ ಇರೋರು ಚರ್ಚಲ್ಲಿ ಅವರು ಬಂದಿದ್ದಾರೆ, ಅವ್ರು ಸರಿ ಹೋಗೋದಕ್ಕೆ ಬಂದಿದ್ದಾರೆ. ಸರಿ ಹೋಗೋದಕ್ಕೆ ಒಬ್ಬರಿಗೆ ಒಂದು 10 ದಿವಸ ಬೇಕು, ಕೆಲವರಿಗೆ ತಿಂಗಳು ಬೇಕು, ಕೆಲವರಿಗೆ ವರ್ಷಗಳು ಬೇಕು. ಹಂಗಂತ ಅನ್ಕೊಂಡು ಬಂದವರೆಲ್ಲರೂ ಕೂಡ ಪರಿಶುದ್ಧರು ಅಂತ ಅನ್ಕೊಂಡು ಯಾವಾಗ ಹೇಳೋದೇ? ಪರಿಶುದ್ಧರು ಅಂತ ಯಾವಾಗ ಹೇಳ್ತಾರೆ ನಮ್ಮನ್ನು? ಅಲ್ಲ, ಸತ್ತ ನಂತರ ನಾವು ಪರಲೋಕ ಹೋಗ್ತೀವಲ್ಲ, ಆವಾಗಲೇ ಪರಿಶುದ್ಧರು ಅಂತ ಹೇಳೋದು. ಅಲ್ಲಿರೋರು ಮಾತ್ರ ಪರಿಶುದ್ಧರು. ಸಭೆಯಲ್ಲಿರೋರು ನೀವು ಪರಿಶುದ್ಧರು ಅಂತ ಅನ್ಕೊಂಡು ತಗೊಂಡು ನಿಮ್ಮ ಎಲ್ಲಾ ಬಿಚ್ಚಿ ಏನೂ ಸಿಗೋದಿಲ್ಲ. ಅದಕ್ಕೆ ತಿಳಿದುಕೊಳ್ಬೇಕೇನಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ವೀಕ್ನೆಸ್ಗಳಿರ್ತವೆ, ಬಲಹೀನತೆಗಳಿರ್ತವೆ. ಆ ಬಲಹೀನತೆಯಿಂದ ಅವರು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆವಾಗ ನಾವು ಕರ್ತನ ಕರ್ತನ ಜ್ಞಾನದ ಬಗ್ಗೆ ಮಾತಾಡ್ತಿರೋದು. ಇಲ್ಲಂದ್ರೆ ಜ್ಞಾನದ ವಿಚಾರವಾಗಿ ಮಾತಾಡ್ತಿರಲಿಲ್ಲ. ಯಥಾರ್ಥವಾಗಿ ಎಲ್ಲ ಜೊತೆ ನಡ್ಕೊಳ್ರಿ. ಯಾಕಂದ್ರೆ ಯಥಾರ್ಥವಾಗಿ ನಾವು ನಡೆದುಕೊಳ್ಳೋದು ಒಬ್ಬರೇ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಅದರ ಯೇಸು ಕ್ರಿಸ್ತ ಮಾತ್ರವೇ ಆಗಿದ್ದಾನೆ. ಹಲ್ಲೆಲೂಯ. ಯಾಕೆಂತಂದ್ರೆ ಆ ಯಥಾರ್ಥತ್ವವನ್ನು ಸ್ವೀಕರಿಸುವುದಕ್ಕೆ ಯೋಗ್ಯತೆ ಇರುವ ಆತನ ಒಬ್ಬನೇ. ಹಲ್ಲೆಲೂಯ. ಅದಕ್ಕೋಸ್ಕರ ಯಾವಾಗ ನಾವು ಆತನ ಹತ್ರ ಯಥಾರ್ಥವಾಗಿರ್ತೀವೋ ಇವರ ಜೊತೆ ಯಾವ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅನ್ನೋದನ್ನ ಕರ್ತನ ನಮಗೆ ಕಲಿಸ್ತಾನೆ. ಅದಕ್ಕೋಸ್ಕರವಾಗಿ ನೋಡ್ರಿ, ಆದಿಕಾಂಡ 31ನೇ ಅಧ್ಯಾಯ 1ನೇ ವಚನಕ್ಕೆ ಬರೋಣ. ಮತ್ತೆ ಲಾಬಾನನ ವಿಚಾರ ನೋಡ್ತಾ ಇದ್ದೇವೆ. ಆತನು ಮಾತ್ರ ಅಲ್ಲ, ಆತನ ಕುಟುಂಬವೇ ಬಿಸ್ನೆಸ್ ಮ್ಯಾನ್ಗಳು. ಏನಂತ ಹೇಳ್ತಾ ಇದ್ದಾನೆ? ನಮ್ಮ ತಂದೆಯ ಆಸ್ತಿ ಎಲ್ಲ ಯಾಕೋಬನ ಪಾಲಾಯಿತು, ನಮ್ಮ ತಂದೆಯ ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತು ಯಾಕೋಬನ ಕಿವಿಗೆ ಬಿದ್ದವು. ಯಾರಿಂದ ಆಯ್ತು ಎಲ್ಲ? ಯಾಕೋಬನಿಗೆ ಒಳ್ಳೇದು ಅವ್ರ ತಂದೆಯಿಂದ ಆಯ್ತು ಅಂತ ಅನ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ. ಆ ಮಕ್ಕಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ತಂದೆ ಹೆಂಗಿದ್ದಾನೋ ಹಂಗೆ ಗಂಡು ಮಕ್ಕಳು ಬೆಳೆದಿದ್ದಾರೆ. ಸೊ ಅದಕ್ಕೋಸ್ಕರವಾಗಿ ಏನಂತಂದ್ರೆ ಅವರು ಕೂಡ ಲಾಭನ ರೀತಿಯಲ್ಲಿ ಚಿನ್ನ ಬೆಳ್ಳಿ ಲಾಭವನ್ನು ನೋಡುವಂತ ವ್ಯಕ್ತಿಗಳಾಗಿಬಿಟ್ಟಿದ್ದಾರೆ. 7ನೇ ವಚನದಲ್ಲಿ ಬರುವಾಗ ಅವನು ಚಪಲ ಚಿತ್ತನಾಗಿ, ಯಾಕೋಬನ ಹೇಳ್ತಾನೆ, ಎಷ್ಟು ಸಾರಿ ನನಗೆ ಅನ್ಯಾಯ ಮಾಡಿದೆಂದು ಹೇಳ್ತಾ ಇದ್ದಾನೆ. ಅವನು ಚಪಲ ಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರು. ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. ದೇವರು ನನಗೆ ಯಾವ ಕೇಡು ಉಂಟಾಗದೆ ಮಾಡಲಿಲ್ಲ. ಆದ್ರೆ ಅವನೇನಂತೆ? ಯಾರಂತೆ? ಚಪಲ ಚಿತ್ತನು. ಅವನು 10 ಸಾರಿ ಸಂಬಳ ವಿದೌಟ್ ರೀಸನ್ ಚೇಂಜ್ ಮಾಡಿದ. 10 ಸಾರಿ ಸಂಬಳವನ್ನ ಚೇಂಜ್ ಮಾಡಿದ. ಆ ನಂತರ ಆದಿಕಾಂಡ 31ನೇ ಅಧ್ಯಾಯ 43ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನನ್ನ ಹಿಂಬಾಲಿಸಿ ಅವನನ್ನ ಮತ್ತೆ ಹಿಡಿದುಕೊಂಡು ಬರಬೇಕು, ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಂತ ಲಾಬಾನನ ಏನ್ ಹೇಳ್ತಾ ಇದ್ದಾನೆ, ಅವನ ಮಾತನ್ನ ಗಮನಿಸಿರಿ. ಅದಕ್ಕೆ ಲಾಬಾನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಯರಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ಏನ್ ಹೇಳ್ತಾ ಇದ್ದಾನೆ? ನನ್ನವೇ.
ನಿನ್ನ ಕಣ್ಣ ಮುಂದೆ ಇರುವುದೆಲ್ಲವೂ ಏನ್ ಹೇಳ್ತಾ ಇದ್ದಾನೆ, ನನ್ನದಲ್ಲವೇ. ಆದರೆ ಏನಂದ್ರೆ ಮಾತು ಹೇಳ್ತಿರೋದು ಪ್ರೀತಿ. ಏನನ್ನ ರಿಜಿಸ್ಟರ್ ಮಾಡ್ತಾ ಇದ್ದೇನೆ ಮೈಂಡಿಗೆ, ಇದೆಲ್ಲ ನನ್ ನೀನು ಒತ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಆದರೆ ಈ ನನ್ನ ಕುಮಾರ್ತೆಯರಿಗೋಸ್ಕರವೂ ಇವರು ಹೆತ್ತ ಮಕ್ಕಳಿಗೋಸ್ಕರವೂ ಈಗ ನಾನೇನು ಮಾಡುವೆನು, ನಾವಿಬ್ಬರೂ ಸೇರಿ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳಿ. ಈಗ ಇನ್ನೊಂದು ಮ್ಯಾಟರ್ ಬರ್ತಾನೆ. ಈಗ ನೀನು ಸಪರೇಟ್ ಆಗಿ ಹೋಗ್ಬೇಕು ಅಂತ ಹೋಗಿದ್ಯಲ್ಲಪ್ಪ, ನಿಮ್ ತಾತ ಯಾರಂತ ನನಗೆ ಗೊತ್ತಿದೆ, ಅವನು ಯುದ್ಧವೀರ. ಆದ್ಮೇಲೆ ಇಸಾಕ ಯಾರಂತ ಗೊತ್ತಿದೆ, ಅವನು ಪ್ರಾರ್ಥನೆಯಲ್ಲಿ ಎಲ್ಲವನ್ನ ಮರುಭೂಮಿಯಲ್ಲಿ ಬೀಜ ಬಿತ್ತಿದ್ರು ಕೂಡ ಅವನು ಫಲವನ್ನು ಹೊಂದಿದವನು. ಇನ್ನು ನಿನಗೆ ನನ್ನ ರಾತ್ರಿನೇ ಒದೆ ಬಿದ್ದಿದೆ, ಏನಂತಂದ್ರೆ ಅವನ ವಿರುದ್ಧವಾಗಿ ಅವನಿಗೆ ಒಳ್ಳೆಯದನ್ನ ಕೆಟ್ಟದನ್ನ ನೀನು ಮಾತಾಡ್ಕೊಡುದು ಅನ್ಕೊಂಡು ದೇವರು ಮಾತಾಡಿದ್ದಾರೆ. ಇಷ್ಟ ಆದ್ಮೇಲೆ ನಾನು ನಿನ್ ಜೊತೆ ಒಳ್ಳೆ ಒಪ್ಪಂದವನ್ನ ಮಾಡದೆ ಹೋದ್ರೆ ತಿರುಗಿ ಬಂದು ಯಾವಾಗ ನನಗೆ ಬೀಳುತ್ತೋ ಅಂತ ಅನ್ಕೊಂಡು ಅವನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗ್ಬೇಕು. ನೀವು ಹೋಗ್ತಾ ಇದೀಯಾ, ಎಲ್ಲ ತಗೊಂಡು ಹೋಗ್ತಾ ಇದೀಯಾ, ಮತ್ತೆ ತಿರುಗಿ ನನ್ನನ್ನ ನೀನು ಹಿಂಸೆ ಪಡಿಸೋದಕ್ಕೆ ಬರ್ಬೋದು. ಯಾಕಂದ್ರೆ ಎಷ್ಟು ಸರಿ ಸ್ಯಾಲರಿ ಚೇಂಜ್ ಮಾಡಿದ್ದಾನೆ, 10 times ಚೇಂಜ್ ಮಾಡಿದ್ದಾನೆ. ಯಾರಿಗಾದ್ರೂ ಇದು ಫೇಸ್ ಮಾಡಿದರೆ 10 times ವಿನಾಕಾರಣ ವಿದೌಟ್ ಇನ್ಫಾರ್ಮೇಶನ್ ಚೇಂಜ್ ಆಗಿರೋದು ಯಾರು? ಆದ್ರೆ ಯಾಕೋಬಲ್ಲಿ ಇದರಿಂದ ಯಾಕೆ ಅವನಲ್ಲಿ ಮೋಸ ಮಾಡಿ ಬಂದಿದ್ದಲ್ಲ, ದೊಡ್ಡ ಮೋಸ ಅಲ್ಲಿ ನಡೆದಿದೆ. ನಾವು ಮೋಸ ಮಾಡಿದ್ರೆ ನಮಗೆ ಮೋಸ ಆಗುತ್ತೆ. ಏನ ಬಿತ್ತಿದ್ದೇವೋ ಕೊಯ್ಯುವ ಸಮಯದಲ್ಲಿ ಬೇಡ ಅನ್ನೋದಕ್ಕೆ ಸಾಧ್ಯ. ಕೊಯ್ಯುವ ಟೈಮಲ್ಲಿ ಕೂಡ ಅದನ್ನ ನಮ್ಮದು ಅಂತ ಅನ್ಕೊಂಡು ನಾವು ಇಟ್ಕೋಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವು ಬಿತ್ತುವಾಗ ಕೇರ್ಫುಲ್ ಆಗಿರಬೇಕು. ಒಡಂಬಡಿಕೆಯನ್ನ ಅದಕ್ಕೆ ಒಂದು ಸಾಕ್ಷಿ ಇರಲಿ ಎಂದು ಹೇಳಿದರು. ಹಾಗೆ ಇಷ್ಟಕ್ಕೆ ಲಾಬಾನ ಮತ್ತೆ ಯಾಕೋಬನ ಕಾನ್ವರ್ಸೇಷನ್ ಉಂಟು. ಆದ್ರೆ ನಮಗೆ ಯಾಕೋಬನ ವಿಚಾರ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಲಾಬಾನ ಎಂತ ವ್ಯಕ್ತಿ ಅಂತ ಗೊತ್ತಾಯ್ತು. ಲಾಬಾನ ಎಂತ ವ್ಯಕ್ತಿ, ಈತನು ಯಾವುದೇ ಕಾರಣಕ್ಕೂ ಕರ್ತನನ್ನ ಆರಾಧನೆ ಮಾಡುವಂತ ವ್ಯಕ್ತಿ ಅಲ್ಲ. ಇನ್ನೆರಡೂ ಮಾಡ್ತಾ ಇದ್ದ. ಎರಡನೇದಾಗಿ ಎಲ್ಲ ಕಡೆ ಬಿಸ್ನೆಸ್, ಎಲ್ಲ ಕಡೆ ವ್ಯಾಪಾರ. ಅದು ಏನಂತಂದ್ರೆ ಬೇರೆಯವರಿಗೆ ನಮ್ಗಿಷ್ಟು ಲಾಭ ನಿಮ್ಗಿಷ್ಟು ಲಾಭ ಅಂತ ಹೇಳೋದಿಲ್ಲ. ಅವನು ಲಾಭ ಎಲ್ಲ ನನ್ಗೆ, ಕಷ್ಟ ಎಲ್ಲ ನೀನ್ ಪಡಬೇಕು ಅನ್ನುವಂತ ವ್ಯಕ್ತಿ. ಅದೇ ರೀತಿಯಲ್ಲಿ ಇವನೇನ್ ಮಾಡ್ತಾನೆ, ಅವನು ಚಪಲ ಚಿತ್ತನಂತೆ ಅನ್ಯಾಯ ಮಾಡುವವನಾಗಿದ್ದಾನೆ. ಮತ್ತು ಇವನೇನ್ ಮಾಡ್ತಾ ಇದ್ದಾನೆ, ಎಲ್ಲ ನೀನ್ ಸಂಪಾದನೆ ಮಾಡಿದೆಲ್ಲ ನನ್ನದು ಅಂತ ಅನ್ಕೊಂಡು ಹೇಳುವಂತ ವ್ಯಕ್ತಿ. ಇಂಥ ವ್ಯಕ್ತಿಗಳು ವಿಶ್ವಾಸಿಗಳಾಗಿ ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಬಹಳ ಎಚ್ಚರದಿಂದ ಇರ್ರಿ. ಇವರು ನಿಮ್ಮ ಮನೆಯಲ್ಲಿ ಅವರು ಕಂಟ್ರೋಲ್, ನಿಮ್ಮ ಜೀವಿತದಲ್ಲಿ ಕಂಟ್ರೋಲ್ ತೆಗೆದುಕೊಂಡ್ರೆ ನೀವು ಕಷ್ಟಪಟ್ಟು ದುಡಿತೀರ, ದೇವರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಆದರೆ ಅದನ್ನು ಉಣ್ಣುವುದಕ್ಕೆ, ಅದನ್ನು ಸೇವಿಸುವುದಕ್ಕೆ ನಿಮ್ಮ ಕೈಯಲ್ಲಿ ಏನೂ ಇರೋದಿಲ್ಲ. ಯಾರು ತಿಂತಾ ಇರ್ತಾರೆ? ಲಾಭಾನಂತವ್ರು ತಿಂತಾ ಇರ್ತಾರೆ. ಈ ವ್ಯಕ್ತಿಗಳು ಯಾರಾದ್ರೆ ನೋಡಿ ಲಾಭಾನ ಬಂದ ಅಂತ ಅನ್ಕೊಂಡು ಅವರಿಗೆ ಹೇಳ್ಬೇಕು. ಆವಾಗ್ಲಾದ್ರೂ ಕೂಡ ಮನ ತಿರುವಿಗೆ ಉಂಟಾಗ್ಲಿ ಬಿಡಿ. ಹಲ್ಲೆಲೂಯಾ. ಯಾಕೆಂತಂದ್ರೆ ನೋಡಿ, ಲೋಕದಲ್ಲಿರುವಾಗ ನಾವು ಹೆಂಗೋ ಇದ್ವಿ, ದೇವರು ನಮ್ಗೊಂದು ಅವಕಾಶ ಕೊಟ್ಟ. ಆತನ ರಕ್ತದ ಮುಖಾಂತರವಾಗಿ ನಮ್ಮ ಪಾಪವನ್ನು ತೊಳೆಯಲ್ಪಡೋದಕ್ಕೋಸ್ಕರ. ಆ ತೊಳೆಯಲ್ಪಟ್ಟ ನಂತರವೂ ಕೂಡ ನಮ್ಮ ಬಿಹೇವಿಯರ್ ಅದೇ ರೀತಿಯಲ್ಲಿ, ಲಾಭಾನನ ಮಕ್ಕಳ ರೀತಿಯಲ್ಲಿ ಇರೋದಾದ್ರೆ ನಾವು ಹೊರಗಡೆ ಇರೋದಕ್ಕೂ ಒಳಗಡೆ ಇರೋದಕ್ಕೂ ವ್ಯತ್ಯಾಸ ಇಲ್ಲ. ಇವತ್ತಿನ ದಿವಸ ನಮ್ಮ ಮಧ್ಯದಲ್ಲಿರುವಂತಹ ಅಂತ ವ್ಯಕ್ತಿಗಳ ಬಗ್ಗೆ ಅವರಿಗೆ ನಾವು ತಿಳಿಸ್ಕೊಡಬೇಕು. ನಾನು ನಿನ್ನ ತಂತ್ರವನ್ನ ಬಲ್ಲವನಾಗಿದ್ದೇನೆ. ಹಲ್ಲೆಲೂಯಾ. ನಾನು ನಿನ್ನ ಕಪಟವನ್ನ ಬಲ್ಲವನಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತರು ಎಷ್ಟು ಶಾರ್ಪ್ ಆಗಿ ಫರಿಸಾಯರನ್ನ ಎಚ್ಚರಿಸಿದಂತೆ ಮತ್ತಾಯನ ಸುವಾರ್ತೆ 23-27 ವಚನದಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ, ಆದರೆ ಒಳಗೆ ಏನಿದೆಯಂತೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥ ವ್ಯಕ್ತಿಗಳನ್ನ ಯಾರಾದರೂ ಸಂಧಿಸಿದ್ದೀರಾ? ಯಾರಾದರೂ ಮೀಟಾಗಿ ಯಾರಾದ್ರೂ ಸಿಕ್ಕಿದಾರ? ನಾನು ನೋಡಿದ್ದೀನಿ. ಇವರನ್ನು ನೋಡಿ ಅವರನ್ನ ಕಂಡುಹಿಡಿದು ಅವರಿಂದ ದೂರ ಇದ್ದೀನಿ. ಅವ್ರು ಬಂದ್ರೆ ಅವ್ರಿಗೆ ಎಲ್ಲಿ ಲಾಭ ಹಿಡಿದಿದ್ದಾರೆ ಅಂತ ಅನ್ಕೊಂಡು ನೋಡ್ತಾ ಇರ್ತೀನಿ. ಅವ್ರು ಮಾತಾಡಿದ್ರೆ ಯಾವ ಲಾಭದಿಂದ ಈ ಮಾತಿದೆಯಲ್ಲ, ಇದರಿಂದ ಏನಿದೆ ಅಂತ ನೋಡ್ತಾ ಇರ್ತೀನಿ. ಮಾತನ್ನ ಕೇಳಿಸ್ಕೊಂಡು ಸ್ವಲ್ಪ ತಾಳ್ಮೆಯಿಂದ ಆತ್ಮಲ್ಲಿ ಉತ್ತರ ಕೊಡ್ತೀನಿ. ಬಹಳ ಜೋಪಾನ ಬರ್ತದೆ, ಎಲ್ಲಿ ಗುಂಡಿಗೆ ಹಾಕ್ತಾರ ಅಂತ ಅನ್ಕೊಂಡು ನೋಡ್ತಾ ಇರ್ತೀವಿ. ಈ ಹೊಗಳಿಕೆ ಮಾತುಗಳು ಬರ್ತಾ ಇದೆಯಲ್ಲ, ಇದು ನಿಜವಾಗ್ಲೂ ಬರ್ತಾ ಇದೆಯಾ, ಬಾಯಲ್ಲಿ ಮಾತ್ರ ಬರ್ತಾ ಇದೆಯಾ ಅಂತ ಅನ್ಕೊಂಡು ನೋಡ್ತಾ ಇರ್ತೀವಿ.
ಒಂದು ಹಾಗೆ ಆಯ್ತು. ಒಬ್ಬರ ವ್ಯಕ್ತಿ ಬಗ್ಗೆ ಅವರಿಗೆ ತಿಳಿದಿರ್ಲಿಲ್ಲ, ಅವರು ಅಷ್ಟೊಂದು ಸ್ಟೇಟಸ್ ಅಲ್ಲಿ ಇರೋರು ಅಂತ ಅನ್ಕೊಂಡು. ಅವರಿಗೆ ಒಂದು ದಿವಸ ಅವರಿಗೆ ಇವರು ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಸೌಂಡ್ ಪಾರ್ಟಿಂದ ಗೊತ್ತಾಯ್ತು. ಗೊತ್ತಾದ ನಂತರ ಏನು ಹೊಗಳೋದು, ಏನ್ ಮಾತುಗಳು, ಏನ್ ಉಪಚಾರ, ಏನ್ ಜೊತೆಯಲ್ಲಿರೋದು ಎಲ್ಲ ಹೊರಗಡೆ ಬರಕ್ಷಣ ನಮ್ಗೆ ಅನಿಸ್ತು. ಅವತ್ತು ಆ ಸ್ಥಿತಿಯಲ್ಲಿದ್ದಾಗ ಈ ಮನುಷ್ಯನ ಬಾಯಲ್ಲಿ ಅಂದ್ರೆ ಅವ್ರು ಹೆಂಗೆ ಅಂತಂದ್ರೆ ಮುಂದೆ ಸಿಂಪಲ್ ಆಗಿದ್ರು, ಹಿಂದೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಇತ್ತು, ಆದ್ರೆ ಯಾವ್ದನ್ನು ಕೂಡ ತೋರಿಸ್ಕೊಳ್ತಾ ಇರಲಿಲ್ಲ. ಈ ತೋರಿಸ್ಕೊಳ್ಳದೆ ಇರೋದ್ರಿಂದ ಇವ್ರಿಗೆ ಗೊತ್ತಿಲ್ಲ ಆ ವ್ಯಕ್ತಿ ಈ ರೀತಿಯಲ್ಲಿ ಸ್ಟೇಟಸ್ ಅಲ್ಲಿ ಇದ್ದಾರೆ ಅಂತ. ಅವ್ರು ತೋರಿಸ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು. ಎದುರಾದಾಗ ಇವ್ರದ್ದು ಮಾತುಗಳ ಬದಲಾವಣೆ ಆಯ್ತು, ವ್ಯವಹಾರ ಬದಲಾವಣೆ ಆಯ್ತು, ಆಲೋಚನೆ ಬದಲಾವಣೆ ಆಯ್ತು. ಹಾಗಾದ್ರೆ ಅದು ಕಪಟ ಅಲ್ವಾ? ಅವರು ಮರ್ಯಾದೆ ಕೊಡ್ತಿರೋದು ಚಿನ್ನ ಬೆಳ್ಳಿ ಬಂಗಾರಕ್ಕೆ, ಹಣಕ್ಕೆ ಅಲ್ವಾ? ಆ ವ್ಯಕ್ತಿಗೆ ಅಲ್ವಲ್ಲ? ಹಾಗಾದ್ರೆ ನಾವು ವಿಶ್ವಾಸಿಗಳಾಗಿ ಈ ರೀತಿಯಲ್ಲಿ ನಾವು ಜೀವನ ಮಾಡಿದ್ರೆ ನಮಗೂ ಹೊರಗಿನವರಿಗೂ ಏನ್ ಡಿಫರೆನ್ಸ್? ನಮಗೂ ಹೊರಗಿನವ್ರಿಗೆ ಏನ್ ಡಿಫರೆನ್ಸ್? ಅದಕ್ಕೆ ಒಂದನ್ನು ತಿಳಿದುಕೊಳ್ಳಬೇಕು ಪ್ರಿಯರೇ, ನಾವು ಯಥಾರ್ಥವಾಗಿ ನಮ್ಮ ಸಹೋದರ ಸಹೋದರಿ ಜೊತೆ ನಡ್ಕೊಳ್ಬೇಕು. ಯಾಕೆ ನಮಗೆ ಮುಖವಾಡಗಳು, ಯಾಕೆ ನಮಗೆ ಕಪಟತನಗಳು, ಏನಕ್ಕೆ? ಯಾವುದು ವರ್ಕೌಟ್ ಆಗಲ್ಲ ನೋಡ್ರಿ. ರಾವಣನ ಏನಾದ್ರೂ ಒಳ್ಳೇದಾಗ್ತಾ ನೋಡ್ರಿ. ಈಗ ನೆಕ್ಸ್ಟ್ ಯಾಕೋಬನ್ನು ಮುಗಿಸ್ತಲ್ಲ, ಯಾಕೋಬನ್ನು ಮುಗಿಸಿದ್ರೆ ಇನ್ನೊಬ್ಬನ ಹುಡುಕ್ತಾ ಇರ್ತಾನೆ. ಇನ್ನೊಬ್ಬ ಯಾರು ಬಕ್ರ ಬರ್ತಾನೆ ಅಂತ ಅನ್ಕೊಂಡು ಹುಡ್ಕೋದೇ ಆಯ್ತು. ಕುರಿಗಳ ಕುರಿಗಳು ಅಂತ ಅನ್ಕೊಂಡು ಯಾವ್ದು ಐತಲ್ಲ, ಹಂಗೆ ಕುರಿ ಮಾಡೋದೇ ಆಯ್ತು. ಬಟ್ ಒಂದು ದಿವಸ ನೋಡ್ರಿ, ಯಾಕೋಬನ ಕುರಿ ಮಾಡಿ ಬಂದ ಅವನ ಏಸಾವನ ಮತ್ತೆ ಅವನ ತಂದೆನ ಇಲ್ಲಿ 10 ಸಾರಿ ಡಬಲ್ಲು ಅಲ್ಲ 10 ಸಾರಿ ಮೋಸ ಅನ್ಭವಿಸ್ಬೇಕಾಯ್ತು. ಅದಕ್ಕೋಸ್ಕರವಾಗಿ ನಾವು ನಮ್ಮ ಜ್ಞಾನ ಅಂದ್ರೆ ಈ ಒಂದು ಲೋಕ ಯಾವ ರೀತಿ ಇದೆ ಅಂತಂದ್ರೆ, ಮೋಸ ಮಾಡೋದಂದ್ರೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ. ಮೋಸ ಮಾಡೋದಂದ್ರೆ ಬುದ್ಧಿವಂತಿಕೆ ಅನ್ನೋರು ಕಂಪ್ಯಾರಿಸನ್ ಆಗಿದೆ. ನಾನು ಹೆಂಗೆ ಮಾಡಿದೆ ನೋಡು ಅನ್ನೋ ರೀತಿಯಲ್ಲಿ ಹೊಗಳ್ಕೊಳ್ತಾರೆ ಅವ್ರನ್ನ. ಆದ್ರೆ ನೀನ್ ಮಾಡಿದ್ರೆ, ನೀನು 1 ರೂಪಾಯಿ ನೀನು ಮೋಸ ಮಾಡಿದ್ರೆ ನಿನಗೆ 10 ರೂಪಾಯಿ ನಷ್ಟ ಆಗುತ್ತೆ. ಆವಾಗ ನೀನು ಬಿಕ್ಕಿ ಬಿಕ್ಕಿ ಅಳತೀಯ, ಯಾರು ಕೂಡ ಆ ನಷ್ಟವನ್ನ ಉಳಿಸೋದಕ್ಕೆ ಸಾಧ್ಯವಿಲ್ಲ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಬೇರೆ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಒಂದು ವೇಳೆ ಆ ವ್ಯಕ್ತಿಗಳು ನಾವೇ ಆಗಿರುವುದಾದರೆ ಕರ್ತನ ಸನ್ನಿಧಾನದಲ್ಲಿ ಮಾನಸಾಂತರ ಹೊಂದೋಣ. ಒಂದು ವೇಳೆ ನಮ್ಮ ಮಧ್ಯದಲ್ಲಿ ಅಂತ ವ್ಯಕ್ತಿಗಳು ಇರುವುದಾದ್ರೆ ಬಹಳ ಜೋಪಾನವಾಗಿರೋಣ. ನಾವು ಯವನಸ್ಥರು ಬಹಳ ಜೋಪಾನವಾಗಿರೋ. ಫ್ರೆಂಡ್ಸ್ ಅಂತ ಅನ್ಕೊಂಡು ಹಿಂದೆ ಹೋಗ್ತೀವಿ. ನಿನ್ನ ಫ್ರೆಂಡ್ ನಿನ್ನಲ್ಲಿ ಒಂದು ಜೇಬಲ್ಲಿ ನಿನ್ನ ಪೈಸೆ ಇಲ್ಲ ಅಂತಂದ್ರೆ ನಿನ್ನ ಫ್ರೆಂಡ್ ಯಾರು ಕೂಡ ನಿನ್ನ ಜೊತೆ ಬರೋದಿಲ್ಲ. ಯಾಕಂತಂದ್ರೆ ಫ್ರೆಂಡ್ಗಳಿಂದ ಅನೇಕ ಮೋಸಗಳನ್ನ ಅನುಭವಿಸಿ ಎಕ್ಸ್ಪೀರಿಯನ್ಸ್ ಆಗಿರುವಂತ ವ್ಯಕ್ತಿ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಲ್ಲಿ ನಾವು ಮೋಸ ಹೋಗುವಂತ ವ್ಯಕ್ತಿಗಳಲ್ಲ. ನಾವು ಮೋಸದಿಂದ ಬಿಡುಗಡೆ ಹೊಂದಿದವರಾಗಿ ಇನ್ನೊಬ್ಬರಿಗೆ ಬಿಡುಗಡೆಯನ್ನು ಘೋಷಿಸುವವರಾಗಿದ್ದೇವೆ. ಅದಕ್ಕೋಸ್ಕರ ಕರ್ತನ ಸನ್ನಿಧಾನ, ಕರ್ತನ ಜ್ಞಾನಕ್ಕೋಸ್ಕರ ಕೇಳಿಕೊಳ್ಳೋಣ ಪ್ರಿಯರೇ. ಒಂದು ವೇಳೆ ಯಾರಾದರೂ ಕಪಟವಾದ ವ್ಯಕ್ತಿ ನಮ್ಮ ಜೊತೆ ಇದ್ದು ನಮ್ಮನ್ನ ಮೋಸಗೊಳಿಸುವುದಕ್ಕೆ, ಗುಂಡಿಗೆ ಹಾಕುವುದಕ್ಕೆ ನೋಡ್ತಿರುವುದಾದರೆ, ಕರ್ತನೆ ನನ್ನನ್ನ ಬಿಡುಗಡೆಗೊಳಿಸು, ನನಗೆ ಎಚ್ಚರಗೊಳ್ಳುವಂತೆ ಮಾಡು, ನನಗೆ ಕರ್ತನೆ ನಿನ್ನ ಜ್ಞಾನವನ್ನು ಕೊಡು ಎಂದು ಕೇಳಿಕೊಳ್ಳೋಣ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಿಯಲ್ಲಿ ಮೊರೆ ಇಡ್ತಾ ಇದ್ದೇವೆ ಏಸಪ್ಪ. ಕರ್ತನೇ ನಿನ್ನ ಸನ್ನಿಧಿಯಲ್ಲಿ ಕರ್ತನೇ ಕಪಟತನದಿಂದ ಮೋಸಗೊಳಿಸುವಂತ ವ್ಯಕ್ತಿಗಳು ಯಾರ ಜೊತೆ ಇದ್ದಾರೋ, ಅಥವಾ ಕಪಟದಿಂದ ಮೋಸಗೊಳಿಸುವಂತ ವ್ಯಕ್ತಿಗಳು ಕರ್ತನೇ ಅವರೇ ಆಗಿದ್ದಾರೋ, ಇವತ್ತಿನ ದಿವಸ ಕರ್ತನೇ ನೀನು ಕಾಪಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ನೀನು ಕಾಪಾಡೋದಕ್ಕಾಗಿ ಸ್ತೋತ್ರ. ಬಿಡುಗಡೆ ಕೊಡೋದಕ್ಕಾಗಿ ಸ್ತೋತ್ರ. ಕರ್ತನೇ ಬಿಡುಗಡೆ ಕೊಟ್ಟು ನಡೆಸೋದಕ್ಕಾಗಿ ಸ್ತೋತ್ರ. ವಿರೋಧವಾಗಿ ಕಾರ್ಯ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ಬಲಗಳ ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.